ಅಣ್ಣ ಆಯ್ತವ್ರೆ ಸಿಸ್ಟರ್ ಬಂದು ತಪ್ಕೋತಾಳೆ ಅಂದರೆ ದೂರ ನಿಂತ್ಬಿಟ್ಲಲ್ಲ, ಅಷ್ಟೊಂದು ದೂರದವನದ್ನ ನಾನು. ಹೇಗಿದೆಯಣ್ಣ? ನೋಡಮ್ಮ ಹೀಗಿದ್ದೀನಿ. ಮತ್ತೆ ನೀನಂಗಿದೀಯಾ? ಚೆನ್ನಾಗಿದ್ದೀನಿ ಅಣ್ಣ. ಸಿಸ್ಟರ್, ನನ್ನ ಅಳಿಮಯ್ಯ ಜೂನಿಯರ್ ಕವರವೇಂದ್ರ ಇಲ್ಲಿ ಕಾಣಿಸ್ತಾ ಇಲ್ವಲ್ಲ? ಅಳಿಮಯ್ಯ ಮಾಮ್ಸ್ ಏನ್ ಮಾಮ್ಸ್ ಇದು, ಒಳ್ಳೆ ಬೆಗ್ಗರ್ ತರ ಬಂದಿದ್ಯಾ? ಒಂದ್ ವೇಳೆ ನೀನು ಹಗ್ ಮಾಡಿದ್ರೆ ನಾನು ಕಂಪಲ್ಸರಿ ಸ್ಯಾನಿಟೈಸರ್ ಅಲ್ಲೇ ಸ್ನಾನ ಮಾಡ್ಬೇಕಾಗತ್ತೆ. ಐ ಮೀನ್ ಸ್ನಾನ ಮಾಡಿ ಫ್ರೆಶ್ ಆಗಿ ಬಾ. ಅದು ಜೈಲಲ್ಲಿ ಇದ್ನಲ್ಲಪ್ಪ, ಅದಕ್ಕೆ ವಾಸನೆ ಬರ್ತಿದ್ದೀನಲ್ಲ. ಫ್ರೆಶ್ ಅಪ್ ಆಗಿ ಬರ್ತೀನಿ, ಆಮೇಲಾದ್ರೂ ತಪ್ಕೋತಿಯಲ್ಲ. ಹಗ್ಗು ಪಾರ್ಟಿ ಎಲ್ಲ ಮಾಡೋಣ, ಫಸ್ಟ್ ಫ್ರೆಶ್ ಅಪ್ ಆಗಿ. ಎಷ್ಟು ದಿನ ಆಯ್ತು ಮಾಮ್ಸ್ ದಿನ ನೋಡಿ? ಸಾರಿ, ಮರ್ತೇ ಬಿಟ್ಟಿದ್ದೀನಿ. ದಿನ ಅಲ್ಲ, ವರ್ಷಗಳು. ಎಲ್ರಿಗೂ ನನ್ನನ್ನು ಭೇಟಿಯಾಗಿ ವರ್ಷ ಆಯ್ತಾ ದಿನಗಳಾಯ್ತಾ ಅಂತಲೇ ಗೊತ್ತಿಲ್ಲ. ಅಂದರೆ ನನ್ನ ಮರ್ತೇ ಬಿಟ್ಟಿದ್ದಾರ? ಅಣ್ಣ ಏನು ಯೋಚನೆ ಮಾಡ್ತಾ ಇದೆಯಾ? ಏನಿಲ್ಲ, 5 ವರ್ಷದಲ್ಲಿ ಈ ಮನೇಲಿ ಏನೇನಾಯಿತು ಅಂತ ಯೋಚನೆ ಮಾಡ್ತಾ ಇದ್ದೀನಿ. ಸಿಸ್ಟರ್, 5 ವರ್ಷದಲ್ಲಿ ಒಮ್ಮೆನೂ ನಿನ್ನ ಅಣ್ಣ ನೋಡಬೇಕು ಅಂತ ಅನಿಸ್ಲೇ ಇಲ್ವಲ್ಲ? ಈ ಮನೇಲಿ ಏನೇನಾಯ್ತು ಅಂತ ನನ್ನ ಹತ್ರ ಹೇಳಬೇಕು ಅಂತಲೂ ಅನಿಸಿಲ್ವಲ್ಲ ನಿನಗೆ? ಯಾಕಣ್ಣ ಏನೇನೋ ಹೇಳ್ತಾ ಇದೆಯಾ? ನನಗೆ ಸುಮಾರು ಸಲ ಅನಿಸ್ತು ಬಂದು ನೀನು ಮೀಟ್ ಮಾಡಬೇಕು, ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು ಅಂತ. ಆದರೆ ಏನು ಮಾಡೋದಣ್ಣ, ಎಷ್ಟು ಟೆನ್ಷನ್, ಎಲ್ಲ ನಾನೇ ಹ್ಯಾಂಡಲ್ ಮಾಡಬೇಕಲ್ವಾ? ನಿನ್ನ ಹತ್ರ ತುಂಬ ಮಾತಾಡೋದಿದೆ. ನೀನು ಮೊದಲು ಹೋಗಿ ಫ್ರೆಶ್ ಅಪ್ ಆಗ್ಬಿಟ್ಟು ಬಂದ್ಬಿಡು. ಫ್ರೆಶ್ ಅಪ್ ಆಗಿ ಬರ್ತೀನಿ ಅಳಿಮಯ್ಯ, ಬರ್ತೀನಿ. ಏನು ಮಾಡೋದು, ಮಾಮ್ ಸೀಲ್ ಲೆವೆಲ್ಗೆ ಆಗ್ಬಿಟ್ಟಿದ್ದಾರೆ. ಅದಕ್ಕೆ ಫ್ರೆಶ್ ಆಗ್ಬಿಟ್ಟು ಬಾ ಅಂತ ಹೇಳಿದ್ದು. ಅಪ್ಪು, ಹಾಯ್ ಸ್ಟಾಪ್. ಯಾಕೋ ಏನಾಯ್ತು? ನೀವೇನ್ ಸರ್ ಇಲ್ಲಿ? ನಾನು ಇಲ್ಲೇ ಕಡೆ ಇರೋದು. ನೀವು ಇಲ್ಲ ಮುಗಿತು ನಿಂತ್ಕೋದೆ. ಏನೋ ಹುಡುಕ್ತಾ ಇದೀಯಾ? ನನ್ಗೆ ನಿಮ್ ಮೇಲೆ ಕೋಪ ಬಂದಿದೆ. ನನ್ ಮೇಲ? ಏಕೆ? ಮಾಡೋದೆಲ್ಲ ಮಾಡ್ಬಿಟ್ಟು ಯಾಕೆ ಅಂತ ಕೇಳೋದ್ ನೋಡು. ನಾನೇನೋ ಮಾಡ್ದೆ? ಎಲ್ಲ ನಿಮ್ಮಿಂದಾನೇ ಸರ್ ಆಗಿರೋದು. ಮಮ್ಮಿನ್ ಕೇಳಿದ್ರೆ ಚಿಕ್ಕ ಎಜುಕೇಶನ್ಗೋಸ್ಕರ ಇಲ್ಲಿ ಬಂದಿದೆ ಅಂತ ಸುಳ್ಳು ಹೇಳ್ತು. ಆದ್ರೆ ನಂಗೆ ರಿಯಲ್ ವಿಷಯ ಗೊತ್ತಾಗಿದೆ. ನಮ್ ಚಿಕ್ಕಿ ನನ್ಗೆಲ್ಲ ಹೇಳಿದ್ರೆ ನಾನು ನಿಮ್ಮ ಹತ್ರ ಸವಾಸ ಮಾಡಿ ನಿಮ್ಮ ಹತ್ರ ಫ್ರೆಂಡ್ಶಿಪ್ ಮಾಡಿನೇ ಊರ್ ಬಿಟ್ಟು ಬರಂಗಾಗಿದ್ದು. ಅದು ಹಾಗಲ್ಲ ಕಣ. ಏನ್ ಸರ್ ಆಗಲ್ಲ? ಹಾಗೇನೆ ನಿಮ್ ಸವಾಸ ಮಾಡಿ ಊರ್ ಚೇಂಜ್ ಆಯ್ತು, ಸ್ಕೂಲ್ ಚೇಂಜ್ ಆಯ್ತು, ಫ್ರೆಂಡ್ಸ್ ಚೇಂಜ್ ಆದ್ರು. ಟೋಟಲ್ ನಿಮ್ಮಿಂದ ಎಲ್ಲ ಕಲ್ಕೋಬಿಟ್ಟೆ ಸರ್. ಓ ಸಾರಿ ಸಾರಿ ಸರ್, ಆದ್ರೂ ನೀವು ಅಂದ್ರೆ ನಂಗೆ ತುಂಬಾ ಇಷ್ಟ ಸರ್. ಬಟ್ ಏನ್ ಮಾಡೋದು, ನಿಮ್ಮಿಂದನೇ ಪ್ರಾಬ್ಲಮ್ ಆಗ್ತಾ ಇರೋದು. ಈಗ ನಾವು ಮಾತಾಡ್ತಾ ಇರೋದು ಮಮ್ಮಿ ಗೊತ್ತಾದ್ರೆ ಈ ಊರು ಖಾಲಿ ಮಾಡಿಸ್ಬಿಡ್ತಾರೆ. ನಾನ್ ಬೇರೆ ಮಿಸ್ಟೇಕ್ ಮಾಡ್ಬಿಡೀನಿ. ಏನಪ್ಪ ಅಷ್ಟೊಂದು ಮಿಸ್ಟೇಕ್ ಮಾಡ್ದೆ? ಲೆಕ್ಕ ಹಾಕೋಲಿ ಹೇಳ್ತೀನಿ. ಹೇಳಪ್ಪ. ನಿಮ್ ಹತ್ರ ಫ್ರೆಂಡ್ಶಿಪ್ ಮಾಡದ್ನ, ನಿಮ್ನ ಡ್ಯಾಡಿ ಅಂತ ಸ್ಕೂಲ್ ಕರ್ಕೊಂಡು ಹೋದ್ನ, ನಿಮ್ ಹತ್ರ ಗಿಫ್ಟ್ ಇಸ್ಕೊಂಡ, ಮಮ್ಮಿ ಹತ್ರ ಸುಳ್ಳು ಹೇಳದ್ನ. ಎಷ್ಟಾಯ್ತು? 4 ಮಿಸ್ಟೇಕ್ಸ್ ಆಯ್ತು. ಅಷ್ಟು ಮಿಸ್ಟೇಕ್ ಮಾಡಿ ನಾನು. ಅದಕ್ಕೆ ಮಮ್ಮಿಗೆ ನನ್ ಕೈನ ತುಂಬಾ ಕೋಪ. ಸರ್, ನನ್ಗೆ ನಿಮ್ ಫ್ರೆಂಡ್ಶಿಪ್ಪು ಬೇಕು, ಮಮ್ಮಿನೂ ಬೇಕು. ನಿಮಗ್ ಬೇಜಾರಾದ್ರೆ ನನಗ್ ಬೇಜಾರಾಗುತ್ತೆ, ಮಮ್ಮಿಗ್ ಬೇಜಾರಾದ್ರೆ ನನಗ್ ಬೇಜಾರಾಗುತ್ತೆ. ಅದಕ್ಕೆ ಬೇರೆ ಇರೋ ಪ್ರಾಬ್ಲಮ್ಸ್ ಎಲ್ಲ ಯಾಕೆ ಸರ್? ನಿಮ್ ಪಾಡಿಗೆ ನೀವ್ ಇದ್ಬಿಡಿ, ನನ್ ಪಾಡಿಗೆ ನಾನು ಇದ್ಬಿಡ್ತೀನಿ. ಇನ್ಮೇಲೆ ನಾವಿಬ್ರು ಮಾತಾಡೋದ್ ಬೇಡ. ಆರಿ ಮೇಲೆ ಉಂಟ ಮೇಲೆ ಕತ್ತೆ ಮೇಲೆ ಕುದುರೆ ಮೇಲೆ ಟೂ ಟೂ ಟೂ. ಸರ್, ಬೇಜಾರ್ ಮಾಡ್ಕೊಬಿಡಿ, ಕೆಳಗಡೆ ಇಲ್ಸಿ. ನಾನಾ?
ಅಂದರೆ ನೀನಲ್ವಾ? ಹಾಂ, ನಾವೇ ಮಾತಾಡ್ತಿದ್ವಿ, ಆದರೆ ಜೈ ಬಿಡಿಸಿದ್ದು. ಓಹೋ, ಜೈ ಬಿಡಿಸಿದ್ರೇನು ನೀನು ಬಿಡಿಸಿದ್ರೇನು ಎರಡು ಒಂದೇ ಅಲ್ವಾ ಸಿಸ್ಟರ್? ಥ್ಯಾಂಕ್ ಯು ಸಿಸ್ಟರ್. ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕಣ್ಣ, ಅದ್ರಲ್ಲೇನಿದೆ ಬಿಡು. ಅಯ್ಯೋ ಸಿಸ್ಟರೇ, ಅದ್ರಲ್ಲಿ ಏನಿದೆ ಅಂತ ಕೇಳ್ತಾ ಇದೆಯಲ್ಲ, ಸಂಬಂಧದ ಸಾರನೇ ಇದೆ. ಸುಖದ ಸುಪ್ಪತ್ತಿಗೆ ತೇಲ್ತಾ ಇದ್ರು ಈ ಬಡಪಾಯಿ ಅಣ್ಣನ ಮರೆತಿಲ್ವಲ್ಲ, ನಾ ಪುಣ್ಯ ಮಾಡಿದ್ದೆ ಸಿಸ್ಟರ್. ಅಯ್ಯೋ ದೊಡ್ಡ ಮಾತಣ್ಣ, ನೀನ್ ಸಿಗೋದಕ್ಕೆ ನಾವು ಪುಣ್ಯ ಮಾಡಿದ್ದೀವಿ. ಹೋಗ್ಲಿ ಬಿಡಮ್ಮ, ಇನ್ ಚರ್ಚೆ ಬೇಡ. ಇನ್ನೇನು ಸಮಾಚಾರ? ಜೀವನ ಹೆಂಗಿದೆ? ದುಡ್ಡಿದ್ರೆ ತಾನೇ ಎಲ್ಲ ಅಣ್ಣ. ದುಡ್ಡಿದೆ, ಎಲ್ಲ ಆರಾಮಾಗಿದೆ, ಯಾವುದಕ್ಕೂ ಕೊರತೆ ಇಲ್ಲ. ಸಿಸ್ಟರ್, ಕೊರತೆ ಅನ್ನೋ ಪದನೇ ನಿನ್ನ ಡಿಕ್ಷನರಿಯಿಂದ ಡಿಲೀಟ್ ಆಗಿದೆ ಅನ್ನೋ. ಇರಿಟೇಷನ್ ಅನ್ನೋ ಪದಾನೂ ಡಿಲೀಟ್ ಮಾಡಿಬಿಟ್ಟಿದ್ದೀನಿ. ಆ ಭೂಮಿಕಾ, ಗೌತಮ್ ಯಾರೂ ಮನೇಲಿಲ್ಲ, ನಮ್ಮದೇ ರಾಜ್ಯ ಭಾರ. ಮತ್ತೆ ಗೌತಮ್ ಈ ಕಡೆ ಬಂದೇ ಇಲ್ವಾ? ಅವನು ಯಾಕಣ್ಣ ಇಲ್ಲಿಗೆ ಬರ್ತಾನೆ? ಅವನದು ಅಂತ ಇಲ್ಲಿ ಏನಿದೆ ಅಂತ ಬರ್ತಾನೆ. ಅದೂ ಸರಿನೇ ಅನ್ನು. ಅಯ್ಯೋ ದೇವ್ರೆ, ಫೈನ್ ಕಟ್ಟಿ ನಾನು ಹೊರಗೆ ಬಂದಿದ್ದೀನಿ ಅನ್ನೋ ವಿಷಯ ಗೊತ್ತಿಲ್ಲದೆ ಇರೋರ ಥರ ಲೇಟ್ ರಿಯಾಕ್ಷನ್ ಕೊಡ್ತಾರಲ್ವಾ? ಇವ್ರಿಗೇನು ಗೊತ್ತೇ ಇಲ್ವಾ? ಅಥವಾ ಇವ್ರನ್ನ ಬಿಡಿಸ್ಲೇ ಇಲ್ವಾ?